ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬೆಂಗಳೂರು ಟೆಕ್ ಸಿಟಿ, ಆದರೆ ಇದೇ ನಗರದಲ್ಲಿ ಭಕ್ತಿಯ ನಡುವೆ ಕಳ್ಳತನದ ಕತೆ ಹೊರಬಿದ್ದಿದೆ. ಈ ಘಟನೆ ನಡೆದಿರುವುದು ಮಾರತಹಳ್ಳಿಯ ಹನುಮಂತರಾಯ ದೇಗುಲದಲ್ಲಿ. ಅಂದು ಗುರುವಾರ, ಹನುಮಂತನ ವಿಶೇಷ ದಿನ. ಅನೇಕ ಭಕ್ತರು ದೇಗುಲಕ್ಕೆ ಆಗಮಿಸಿದ್ದ ಸಮಯ ಅದು. ಈ ಮಧ್ಯೆ ಒಬ್ಬ ಯುವಕ ಭಕ್ತನಂತೆ ದೇಗುಲಕ್ಕೆ ಪ್ರವೇಶಿಸಿದ್ದಾನೆ. ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡಿದ್ದಾನೆ, ಪ್ರದಕ್ಷಿಣೆ ಹಾಕಿದ್ದಾನೆ, ಒಳ್ಳೆಯದು ಮಾಡಪ್ಪ ಎಂದು ಬೇಡಿಕೊಂಡಿದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಬೇರೆದೇ ಯೋಚನೆ ನಡೆಯುತ್ತಿತ್ತು. ಭಕ್ತಿಯ ಮುಖವಾಡದ ಹಿಂದೆ ಕಳ್ಳತನದ ಪ್ಲಾನ್ ಇತ್ತು. ದೇಗುಲದ ಒಳಗೆ ಜನರ ಗದ್ದಲ, ಯಾರು ಏನು ಮಾಡುತ್ತಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗದ ಪರಿಸ್ಥಿತಿಯಾಗಿತ್ತು. ಇದೇ ಅವಕಾಶವನ್ನ ಬಳಸಿಕೊಂಡ ಕಿಲಾಡಿ ಎಲ್ಲರ ಗಮನ ಬೇರೆಡೆ ತಿರುಗಿದ್ದಾಗ ಹುಂಡಿ ಮೇಲೆ ಇದ್ದ ಮೊಬೈಲ್ ಮೇಲೆ ಕಣ್ಣು ಹಾಕಿದ್ದಾನೆ. ಹೌದು, ಅದು ಸಾಮಾನ್ಯ ಫೋನ್ ಅಲ್ಲ, ಐಫೋನ್ 15 ಆಗಿತ್ತು. ಕೆಲವೇ ಕ್ಷಣಗಳಲ್ಲಿ ಚುರುಕಾಗಿ ಕೈ ಚಲಾಯಿಸಿದ ಕಳ್ಳ ಮೊಬೈಲ್ ಅನ್ನ ಜೇಬಿಗೆ ಜಾರಿಸಿದ್ದಾನೆ. ಎಲ್ಲವೂ ಕ್ಷಣಾರ್ಧದಲ್ಲಿ ನಡೆದಿದ್ದು ಯಾರಿಗೂ ಕೂಡ ಅನುಮಾನವೂ ಬಂದಿಲ್ಲ. ಅದಾದ ಮೇಲೆ ಯಾವುದು ಏನೂ ಆಗಿಲ್ಲ ಅನ್ನೋ ಹಾಗೆ ದೇಗುಲದಿಂದ ಹೊರಟು ಹೋಗಿದ್ದಾನೆ. ಈ ಸಂಪೂರ್ಣ ಘಟನೆ ದೇಗುಲದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಆ ದೃಶ್ಯಗಳು ಸಪ್ತಾಶ್ವ ಟಿವಿಗೆ ಲಭ್ಯವಾಗಿವೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗುತ್ತಿವೆ. ಕಳೆದ ತಿಂಗಳ 26ರಂದು ನಡೆದ ಈ ಘಟನೆ ಇದೀಗ ಬಹಿರಂಗವಾಗಿದೆ. ಭಕ್ತರು ದೇವರ ಬಳಿ ಪ್ರಾರ್ಥನೆಗೆ ಬರುತ್ತಾರೆ, ಮನಸ್ಸಿಗೆ ಶಾಂತಿ ಹುಡುಕಲು ಬರುತ್ತಾರೆ. ಆದರೆ ಇಂತಹ ಕಳ್ಳತನಗಳು ಭಕ್ತರ ಭದ್ರತೆಯನ್ನೇ ಪ್ರಶ್ನಿಸುವಂತಾಗಿದೆ. ದೇಗುಲದಲ್ಲೂ ಸುರಕ್ಷತೆ ಇಲ್ಲವೇ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡುತ್ತಿದೆ. ಇನ್ನೊಂದೆಡೆ ಮೊಬೈಲ್ ಕಳೆದುಕೊಂಡ ಭಕ್ತನ ಪರಿಸ್ಥಿತಿ ಏನು? ಅವನಿಗೆ ನ್ಯಾಯ ಸಿಗುತ್ತಾ? ಪೊಲೀಸರು ಈಗ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ದೇಗುಲದಂತಹ ಪವಿತ್ರ ಸ್ಥಳದಲ್ಲೂ ಕಳ್ಳತನ ನಡೆಸಿದ ಈ ಕಿಲಾಡಿ ಯಾರು? ಅವನನ್ನ ಪೊಲೀಸರು ಬಂಧಿಸ್ತಾರಾ ಅಥವಾ ಇನ್ನು ಹಲವು ಕಳ್ಳತನಗಳನ್ನ ಮುಂದುವರಿಸ್ತಾ ಹೋಗ್ತಾನಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಿದೆ. ಒಂದು ಕಡೆ ಭಕ್ತಿ, ಮತ್ತೊಂದು ಕಡೆ ದುರುದ್ದೇಶ. ಇವೆರಡರ ನಡುವೆ ಮತ್ತೊಮ್ಮೆ ಮಾನವೀಯತೆ ಸೋತಂತಾಗಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.